ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ವರ್ಮ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 38ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಮ್ಮ, ನಿನ್ ಮೊಮ್ಮಗನ ನಾಮಕರಣದ ಜೊತೆಗೇನೆ ಸ್ವಾತಿ ಸೀಮಂತ ಕೂಡ ಮಾಡ್ಬಿಡೋಣ, ಏನಂತೀಯಮ್ಮ? ಸುದೀಪ ದೇವಿಕಾರನ್ನು ಕೇಳಿದ. ಹಾ, ಹಂಗೆ ಮಾಡ್ಬಿಡು. ಖರ್ಚಲ್ಲಿ ಖರ್ಚು, ಸಂಭ್ರಮದಲ್ಲಿ ಸಂಭ್ರಮ, ಒಟ್ಟೊಟ್ಟಿಗೆ ಆಗ್ಬಿಡುತ್ತೆ. ದೇವಿಕಾ ಕೂಡ ಒಪ್ಪಿಗೆ ಕೊಟ್ಟರು. ನೋ! ಸಿಟ್ಟಿನಲ್ಲಿ ಮುಖ ಕೆಂಪಗೆ ಮಾಡಿದಳು ಜಯಂತಿ. ನನ್ನ ಮಗನ ನಾಮಕರಣನ ಇನ್ಯಾರ್ದೋ ಫಂಕ್ಷನ್ ಜೊತೆ ಸೇರಿಸಿ ಮುಗಿಸ್ಬಿಡೋದಾ? ನೋ ವೇ! ಅದನ್ನ ಯೋಚನೆ ಕೂಡ ಮಾಡಬೇಡಿ ಎನ್ನುತ್ತಾ ತನ್ನ ಮಗುವನ್ನು ತೋಳಿನಲ್ಲಿ ತುಂಬಿಕೊಂಡು, ನನ್ನ ಮಗ ರಾಜ್ಕುಮಾರ, ಒಳ್ಳೆ ಭಿಕಾರಿಗಳ ತರ ಒಂದ್ರ ಜೊತೆ ಮತ್ತೊಂದು, ಖರ್ಚಿನ ಜೊತೆ ಖರ್ಚು ಅಂತೆಲ್ಲ ಮಾತಾಡಬೇಡಿ. ಮತ್ತೆ ಇವನ್ ನಾಮಕರಣಕ್ಕೆ ನೀವೇನ್ ದುಡ್ಡು ಖರ್ಚು ಮಾಡೋದು ಬೇಡ. ಒಳ್ಳೆ ಹಾಲಲ್ಲಿ ನನ್ನ ಅಪ್ಪ ಅಮ್ಮನೇ ಮಾಡ್ತಾರೆ ಎಂದು ಸಿಟ್ಟಿನಲ್ಲೇ ಹೇಳಿ ಮಗುವನ್ನು ಎತ್ತಿಕೊಂಡು ರೂಮಿಗೆ ಹೋದಳು. ತಾಯಿಯ ಎದುರಿಗೆ ತನ್ನನ್ನು ಭಿಕಾರಿ ಎಂದಿದ್ದು ಸುದೀಪನಿಗೆ ಕೂಡ ಸಿಟ್ಟನ್ನು ತರಿಸಿತ್ತು. ತಾನೂ ಕೂಡ ಅವಳ ಹಿಂದೆಯೇ ರೂಮಿಗೆ ಬಂದವನು, ಜಯಂತಿ, ಯಾರಿಗ್ ನಿನ್ ಭಿಕಾರಿ ಎಂದಿದ್ದು ಎಂದು ಸಿಟ್ಟಿನಲ್ಲೇ ಕೇಳಿದ. ಮತ್ತಿನ್ನೇನು, ನಿಮ್ ಮಗಂಗ್ ನಾಮಕರಣ ಮಾಡೋದಕ್ಕೆ ಕೂಡ ಹಿಂದೆ ಮುಂದೆ ನೋಡ್ತಿರಲ್ಲ, ಭಿಕಾರಿ ಎಂದ ಇನ್ನೇನ್ ಮಾಡ್ಲಿ? ಸ್ವಂತ ಮೊಮ್ಮಗಂಗೆ ಒಂದ್ ಸಣ್ಣ ಅಂಗಿನಾದ್ರೂ ತಂದ್ಕೊಟ್ಟಿದಾರ ನಿಮ್ಮಮ್ಮ? ಈಗ ನಾವು ನಮ್ಮ ಮಗನಿಗೆ ಮಾಡೋ ಖರ್ಚಿಗೂ ಕೊಂಕಾಡಿದ್ರೆ ನಾನ್ ಸುಮ್ನಿರ್ಬೇಕಾ? ಸಿಟ್ಟಿನಲ್ಲಿ ಜಯಂತಿಯ ಮಾತು ಕೂಡ ಎಲ್ಲೇ ಮೀರಿತ್ತು. ಜೈ, ಮಾತು ಹದ್ದು ಮೀರ್ತಾ ಇದೆ, ಸಿಟ್ಟಿನಲ್ಲೇ ಹೇಳಿದ ಸುದೀಪ. ನಾನು ಅದೇ ಹೇಳ್ತಾ ಇರೋದು, ಮಾತು ಮಿತಿಲೇ ಇರಬೇಕು. ಜಯಂತಿ ಕೂಡ ಹಿಂದೆ ಬೀಳಲಿಲ್ಲ. ಸುದೀಪ ಸಿಟ್ಟು ತಡೆಯಲಾರದೆ ಜಯಂತಿಗೆ ಹೊಡೆಯಲು ಕೈ ಎತ್ತಿದ. ದೀಪು! ಹೆಚ್ಚು ಕಡಿಮೆ ಕಿರ್ಚಿಯೇ ಬಿಟ್ಟರು ದೇವಿಕಾ. ಹಸಿ ಬಾಣಂತಿ ಮೇಲೆ ಕೈ ಎತ್ತಿಯಲು ನಾಚಿಕೆ ಆಗಲ್ವಾ? ಮಗನಿಗೆ ಜೋರು ಮಾಡಿದರು. ನೀವ್ ಸುಮ್ನಿರಿ. ಮಗುನ ಚಿವುಟೋದು ನೀವೇ, ತೊಟ್ಲು ತೂಗೋರು ನೀವೇ. ನನ್ ಮೇಲ್ ಕೋಪ ಮಾಡ್ಕೊಳ್ಳೋ ಹಂಗ್ ಮಾಡಿ ಮತ್ತೀಗ ಸಮಾಧಾನ ಮಾಡಕ್ ಬರ್ತಿದ್ದೀರಾ? ನಿಮ್ ನಾಟಕ ನನ್ಗೇನ್ ಗೊತ್ತಾಗಲ್ಲ ಅನ್ಕೋಬೇಡಿ. ದೇವಿಕಾ ಜಯಂತಿಯ ಆರೋಪದಿಂದ ನೊಂದರು. ಸುದೀಪ್ ಕೂಡ ಇತ್ತ ಹೆಂಡತಿಗೆ ಬುದ್ಧಿ ಹೇಳಲಾರದೆ, ಅತ್ತ ತಾಯಿಯನ್ನು ಸಮರ್ಥಿಸಿಕೊಳ್ಳಲಾರದೆ ಅಲ್ಲಿಂದ ಹೊರಗೆ ಹೋಗಿಬಿಟ್ಟ. ಅಮ್ಮ, ಸ್ವಾತಿಗೆ ಸೀಮಂತ ಮಾಡೋದು ಯಾವಾಗ? ಸೀಮಂತಕ್ಕೆ ಬೇಕಾದ ತಯಾರಿ ಮಾಡಿಕೊಳ್ಳಲು ಸಂಜಯ್ ಕೇಳಿದ. ಸೀಮಂತ? ನಮ್ಮನೇಲಿ ಸೀಮಂತದ ಪದ್ಧತಿ ಇಲ್ಲ, ತಟ್ಟೆಂದು ಉತ್ತರ ಕೊಟ್ಟರು ವಿಜಯಮ್ಮ. ಮತ್ತೆ ಸಾರಿಕಾಗ್ ಮಾಡಿದ್ರಲ್ಲಮ್ಮ? ಅಚ್ಚರಿಯಿಂದ ಕೇಳಿದ ಸಂಜಯ್. ಅದೇ ಪ್ರಶ್ನೆ ಸ್ವಾತಿಯ ಮನದಲ್ಲೂ ಮೂಡಿತ್ತು. ಅದು ಅವಳ ಗಂಡನ ಮನೆಯವ್ರು ಮಾಡಿದ್ದು. ಅವ್ರ ಮನೇಲಿ ಪದ್ಧತಿ ಇದೆ, ಅದಕ್ಕೆ ಮಾಡಿದ್ದು. ಅಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ ಅಂತ ಇಲ್ಲಿ ಮಾಡಿದ್ವಿ ಅಷ್ಟೆ. ಸರಾಗವಾಗಿ ಸುಳ್ಳು ಹೊರಗೆ ಬಂದಿತು. ಸಾರಿಕಾನ್ ಮನೆಯಲ್ಲಿ ಅಂತ ಅನನುಕೂಲ ಏನಿತ್ತು ಎಂಬ ಪ್ರಶ್ನೆ ಮನದಲ್ಲಿ ಮೂಡಿ ಬಂದರೂ ಕೇಳುವ ಧೈರ್ಯ ಸ್ವಾತಿಗೆ ಇರಲಿಲ್ಲ. ಮತ್ತೆ ಸಾರಿಕಾಗೆ ನೀನ್ ಸೀರೆ ಒಡವೆ ಎಲ್ಲ ಕೊಟ್ಟಿಲ್ಲಮ್ಮ? ಸಂಕೇತ್ ಕೇಳಿದ. ಹೇಳಿಲ್ವಾ? ಅದು ಅವ್ರ ಮನೆ ಪದ್ಧತಿ, ನಮ್ಮ ಮನೇಲಿ ಆ ಪದ್ಧತಿ ಇಲ್ಲ. ವಿಜಯಮ್ಮ ಸಿಡುಕಿದರು. ನನ್ನ ಮನಸ್ಸಿನಂಗೆ ಸ್ವೀಟಿನ ಏನಾದರೂ ಸೊಸೆ ಆಗಿದ್ರೆ ಸೀಮಂತ ಮಾಡ್ತಿದ್ದೆ. ಅವಳ ತವ್ರನವರು ಅವಳನ್ನ ಬಂಗಾರದಲ್ಲೇ ಮುಚ್ತಿದ್ರು, ಜೊತೆಗೆ ನಮ್ಮನ್ನು ಕೂಡ. ಇವಳು ನನ್ನ ಎಲ್ಲಾ ಕನಸನ್ನು ಸುಟ್ಬಿಟ್ಲು. ಮನಸ್ಸಿನಲ್ಲೇ ಬೈದುಕೊಳ್ಳುತ್ತಾ ಸುಡುವ ನೋಟ ಬೀರಿದರು ಸ್ವಾತಿಯ ಕಡೆ. ಸೀಮಂತದ ಕನಸು ಕರಗಿ ಹೋಗಿದ್ದಕ್ಕೆ ಸ್ವಾತಿಯ ಕಣ್ಣು ತುಂಬಿ ಬಂದಿತ್ತು. ಸಂಜಯನಿಗೆ ಅವಳ ಕಣ್ಣೀರು ಕಂಡು ಬೇಸರವಾಗಿತ್ತು. ಅಮ್ಮ, ಪದ್ಧತಿ ಇಲ್ದಿದ್ರೇನಂತೆ? ಸೀಮಂತ ಮಾಡಿದ್ರೆ ತಪ್ಪಾಗತ್ತಾ? ಸಣ್ಣ ದನಿಯಲ್ಲಿ ಕೇಳಿದ. ನೋಡಪ್ಪ, ನಮ್ಮನೆಗೆ ಸೀಮಂತ ಆಗ್ಬರಲ್ಲ. ದೊಡ್ಡೋಳಾಗಿ ಹೇಳ್ಬೇಕಾದ್ ಹೇಳಿದೀನಿ. ನಿಮ್ ಹಠಾನೇ ಗೆಲ್ಬೇಕು ಅನ್ನೋ ಹಾಗಿದ್ರೆ ಮಾಡ್ಕೊಳ್ರಿ. ನಾಳೆ ತಾಯಿಗೋ ಮಗುಗೋ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಾತ್ರ ಏನು ಕೇಳ್ಬೇಡಿ ಎಂದರು ನಿಶ್ಚಲವಾಗಿ. ವಿಜಯಮ್ಮನ ಮಾತು ಕೇಳಿ ಸ್ವಾತಿ, ಸಂಜಯ್ ಇಬ್ಬರೂ ಭಯಗೊಂಡರು. ಸದ್ಯ ಹೆರಿಗೆ ಸುಸೂತ್ರವಾಗಿ ಆದರೆ ಸಾಕೆಂದು ದೇವರಲ್ಲಿ ಬೇಡಿಕೊಂಡರು. ಇತ್ತ ತವರು ಮನೆಯಲ್ಲೂ ಸೀಮಂತ ಮಾಡುವ ಆಸಕ್ತಿ ಯಾರಿಗೂ ಇರಲಿಲ್ಲ. ಅತ್ತೆ ಮನೆಯಲ್ಲಿ ಪದ್ಧತಿ ಇಲ್ಲವೆಂದು ಕೈ ತೊಳೆದುಕೊಂಡು ಬಿಟ್ಟರು. ಅದ್ದೂರಿಯಾಗಲ್ದೇ ಇದ್ರೂ ನಿಂಗೆ ಸೀಮಂತ ಮಾಡಬೇಕು ಅನ್ನೋ ಆಸೆ ನಂಗಿದೆ ಕಣೆ. ಸ್ವಾತಿಯನ್ನು ಎದೆಗೆ ಒರಗಿಸಿಕೊಂಡು ಕುಳಿತಿದ್ದ ಸಂಜಯ್ ಅವಳ ಕೈಲಿದ್ದ ಗಾಜಿನ ಬಳಿಯೊಂದಿಗೆ ಆಡುತ್ತಾ ಹೇಳಿದ. ಬೇಡ ರೀ, ಅತ್ತೆ ಹೇಳಿದಾರಲ್ಲ, ನಿಮ್ ವಂಶಕ್ಕೆ ಸೀಮಂತ ಬರೋಲ್ಲ ಅಂತ. ದೊಡ್ಡೋರು ಬೇಡ ಅಂದಿದ್ದನ್ ಮಾಡಿ ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಬೇಡಪ್ಪ, ಬೇಡ. ಸೂತ್ರವಾಗಿ ಹೆರಿಗೆ ಆದ್ರೆ ಸಾಕು. ಮನದಲ್ಲಿನ ಭಯ ಮಾತನಾಡಿಸಿತ್ತು.
ಇದೇನಮ್ಮ, ಚೊಚ್ಚಲ ಹೆರಿಗೆ ಇಲ್ಲೇನಾ? ಇವಳು ತವ್ರನವ್ರು ಕರ್ಕೊಂಡು ಹೋಗಕ್ ಬಂದಿಲ್ವಾ? ಅಮ್ಮ ಮಾಡಿಕೊಟ್ಟ ಚಕ್ಕಲಿ ತಿನ್ನುತ್ತಾ ಕೇಳಿದಳು ಸಾರಿಕಾ. ಬಾಣಂತನ ಮುಗಿಸಿ ಗಂಡನ ಮನೆಗೆ ಹೋಗಿದ್ದರೂ ಆಗಾಗ್ಗೆ ತವರಿಗೆ ಬಂದು ವಾರಗಟ್ಟಲೆ ಇದ್ದು ಹೋಗುತ್ತಿದ್ದಳು ಸಾರಿಕಾ. ನೋಡು ಎಂತ ದರಿದ್ರ ಸಂಬಂಧ ಮಾಡ್ಕೊಂಡಿದೆ ನಿನ್ ತಮ್ಮ. ಚೊಚ್ಚಲು ಬಸರಿ ಅಂತ ಬಂಗಾರದ ಒಡವೆ ಇರ್ಲಿ, ಒಂದ್ ರೇಷ್ಮೆ ಸೀರೆ ಕುಪ್ಸ ಕೂಡ ಕೊಟ್ಟಿಲ್ಲ. ಆವಾಗ ಬಂದ್ ಕರ್ಕೊಂಡು ಹೋಗಿದ್ ನೋಡಿದ್ರೆ ಏನ್ ಹೆರಿಗೆ ಆಗ ವರ್ಷ ಆದ್ರೂ ಅವ್ರು ಕಳ್ಸ್ಕೊಡಲ್ವೇನೋ ಅನ್ಕೊಂಡಿದ್ದೆ ಎಂದರು ವಿಜಯಮ್ಮ ಕೈಬಾಯಿ ತಿರುಗಿಸುತ್ತ. ತಾಯಿ ಮಗಳ ವ್ಯಂಗ್ಯದ ಮಾತು ಕೇಳಿ ಸ್ವಾತಿಯ ಕಣ್ಣು ತುಂಬಿ ಬಂದಿತ್ತು. ಅಲ್ಲಮ್ಮ, ನಮ್ ಫ್ಯಾಮಿಲಿಲೇ ಯಾರಿಗೂ ಅವಳಿ ಮಕ್ಕಳು ಆಗಿಲ್ಲ ಅಲ್ವಾ? ಸಾರಿಕಾ ಕೇಳಿದಾಗ, ಇಲ್ಲಪ್ಪ, ನಮ್ ಕಡೆ ಅಂತೂ ಇಲ್ಲ, ನಂಗ್ ಗೊತ್ತಿರೋ ಹಂಗೆ ಅವಳ ಮನೆ ಕಡೆಗೂ ಇಲ್ಲಪ್ಪ ಎಂದರು ವಿಜಯಮ್ಮ. ಮತ್ತೆ ಇವಳಿಗೆ ಅವಳಿ ಮಕ್ಕಳು ಹೇಗಮ್ಮ? ಮಗಳಿಗೆ ಸಂದೇಹ ಬಂದಾಗ, ಯಾರಿಗ್ ಗೊತ್ತಮ್ಮ, ಮಕ್ಕಳಾದ್ಮೇಲೆ ಮಕ್ಕಳು ಯಾರನ್ನ ಹೋಲುತ್ತೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ ಮಕ್ಕಳು ಅಂತ ತಮ್ಮ ಹೊಲಸು ಮಾತಿಗೆ ತಾವೇ ನಗುತ್ತಾ ಹೇಳಿದರು ವಿಜಯಮ್ಮ. ಅವರ ಈ ರೀತಿಯ ಮಾತುಗಳೆಲ್ಲ ಸಂಜಯ್ ಇಲ್ಲದಿದ್ದಾಗಲೇ ನಡೆಯುತ್ತಿತ್ತು. ಕೇಳಿಸಿಕೊಂಡ ಸ್ವಾತಿಗೆ ಕಣ್ಣೀರು ಹಾಕುವುದು ಬಿಟ್ಟರೆ ಮತ್ತೇನೂ ದಾರಿ ಇರಲಿಲ್ಲ. ಸಂಜಯನೊಡನೆ ದೂರು ಹೇಳಿದರೆ ಮನೆಯಲ್ಲಿ ಕಲಹವಾಗಿ ಅಶಾಂತಿ ಹೆಚ್ಚುತ್ತಿತ್ತೇ ವಿನಃ ಬೇರೆ ಉಪಯೋಗವೇನೂ ಆಗುತ್ತಿರಲಿಲ್ಲ. ಹಕ್ಕಿನಿಂದ ತವರಿಗೆ ಹೋಗಿ ಬರಲು ಸಂಜಯನೊಡನೆ ಅವರು ಮದುವೆ ಮಾಡಿದ್ದಲ್ಲ. ಜೊತೆಗೆ ಈಗ ತವರಲ್ಲಿ ಯಜಮಾನಿ ಅತ್ತಿಗೆ. ತನ್ನ ಮನಸ್ಸಿಗೆ ಬಂದಾಗ ಹೋಗಲು ಸಂಕೋಚ ಕಾಡುತ್ತಿತ್ತು. ಅಲ್ಲಿಗೆ ಹೋದರೂ ಅತ್ತಿಗೆಯಿಂದ ಆತ್ಮೀಯತೆಯ ಸ್ವಾಗತವಂತೂ ಸಿಗುವುದಿಲ್ಲ ಎಂದು ತಿಳಿದಿತ್ತು ಸ್ವಾತಿಗೆ. ಸ್ವಾತಿಯ ಹೆರಿಗೆ ದಿನ ಹತ್ತಿರ ಬಂದಾಗಿತ್ತು. ಅವತ್ ಸೀಮಂತ ಮಾಡೋಣ ಅನ್ನೋದಕ್ಕೆ ಜಯಂತಿ ಎಷ್ಟು ಕೂಗಾಡಿದ್ಲು. ಇನ್ ಬಾಣಂತನ ಖಂಡಿತ ಒಪ್ಪಲ್ಲ. ತಾಯಿಯಾಗಿ ಅವಳಿಗೆ ನಾನೇನು ಮಾಡೋಕ್ಕಾಗ್ತಿಲ್ಲ. ಸಂಕಟ ತಡೆಯಲಾಗದೆ ದೇವರ ಮುಂದೆ ತಮ್ಮ ಮನದ ಮಾತನ್ನು ಹೇಳಿಕೊಳ್ಳುತ್ತಿದ್ದರು ದೇವಿಕಾ. ತಾಯಿಯ ಕಣ್ಣೀರು ಕಂಡ ಸುದೀಪನಿಗೂ ಒಡಲಲ್ಲಿ ಸಂಕಟ. ಆದರೆ ಹೆಂಡತಿ ಸಹಕಾರವಿಲ್ಲದೆ ಏನೂ ಮಾಡಲಾಗದು ಎಂದು ಅರಿತಿದ್ದ. ಜೈ ಪ್ರೀತಿಯಿಂದ ಕರೆದ. ಹೇಳಿ ಸುದಿ, ಅದಕ್ಕೂ ಮುಂಚೆ ಇವತ್ತು ನಿಮ್ಮ ಮಗ ಏನ್ ಮಾಡ್ದ ಕೇಳಿ ಎನ್ನುತ್ತಾ ಈಗಷ್ಟೇ ಬೋರಲು ಬಿದ್ದು ಮುಂದೆ ಹರಿಯಲು ಕಲಿತವನ ಪರಾಕ್ರಮಗಳನ್ನು ಖುಷಿಯಿಂದ ಹೇಳತೊಡಗಿದಳು ಜಯಂತಿ. ಮಗನ ತುಂಟಾಟ ನೋಡುತ್ತಾ ಹೆಂಡತಿಯ ಖುಷಿಯನ್ನು ಕಂಡು ತುಂಬಿಕೊಂಡವನ ಮನ ಕೂಡ ನೆಮ್ಮದಿಯಿಂದ ನಲಿದಿತ್ತು. ಆದರೆ ಮರುಕ್ಷಣವೇ ತನ್ನ ತಾಯಿಯಲ್ಲಿ ಸಂಕಟ ಪಡುತ್ತಾ ಇದ್ದಿದ್ದು ನೆನೆದು, ಜೈ ಒಂದ್ ಮಾತು ಎಂದ. ಹೇಳಿ ಸುದಿ. ಜಯಂತಿ ಒಳ್ಳೆ ಲಹರಿಯಲ್ಲಿ ಇದ್ದಳು. ಅದು ಸ್ವಾತಿಗೆ ಹೆರಿಗೆ ದಿನ ಹತ್ರ ಬಂತು. ಮೊದಲು ಹೆರಿಗೆ, ತವ್ರ ಮನೇಲಾದ್ರೆ ಒಳ್ಳೇದು. ಏನ್ ಹೇಳ್ತೀಯಾ? ನಿಧಾನವಾಗಿ ಕೇಳಿದ. ಒಂದು ಗಳಿಗೆ ಸುಮ್ಮನಿದ್ದ ಜಯಂತಿ, ಕರ್ಕೊಂಡ್ ಬನ್ನಿ, ಯಾರು ಬೇಡ ಅಂದ್ರು? ಮಗನ ಮುದ್ದು ಮುಖ ನೋಡುತ್ತಾ ಹೇಳಿದಳು. ಥ್ಯಾಂಕ್ಸ್ ಜೈ. ಖುಷಿಯಿಂದ ಅವಳ ಹಣೆಗೆ ಮುತ್ತಿಟ್ಟ. ಜಯಂತಿಯ ಮುಖ ಸಣ್ಣದಾಯಿತು. ಸುದಿ ಪ್ಲೀಸ್, ನೀನ್ ಈ ಥರ ನಂಗೆ ಥ್ಯಾಂಕ್ಸ್ ಹೇಳೋದು ಕೇಳಿದ್ರೆ ನಂಗೆ ಬೇಜಾರಾಗುತ್ತೆ. ಈ ಮನೆ ನಮ್ಮಿಬ್ರದು ತಾನೇ, ಮತ್ತ್ಯಾಕೆ ನನ್ನ ಪರ್ಮಿಷನ್ ಕೇಳ್ತಾ ಇದೀಯಾ ಎಂದಳು. ಸುದೀಪನ ಮನ ತುಂಬಿ ಬಂದಿತ್ತು. ಐ ಲವ್ ಯು ಜೈ ಎನ್ನುತ್ತಾ ಬಳಸಿದ. ಬಟ್ ಸ್ವಾತಿಯಿಂದ ನನಗಾಗ್ಲಿ ನನ್ನ ಮಗುಗಾಗ್ಲಿ ತೊಂದರೆ ಆಗ್ಬಾರ್ದು ಅಷ್ಟೆ ಎಂದಳು ಜಯಂತಿ. ಸುದೀಪ ಸರಿ ಎನ್ನುವಂತೆ ತಲೆ ಆಡಿಸಿದ್ದ. ನಿಮ್ಮ ಮಗಳನ್ನ ನೀವು ಯಾವಾಗ ಬೇಕಾದ್ರೂ ಕರ್ಕೊಂಡು ಹೋಗ್ರಿ, ಯಾವಾಗ ಬೇಕಾದ್ರೂ ಕಳಿಸ್ಕೊಡಿ, ನಮ್ಗೇನ್ ವ್ಯತ್ಯಾಸ ಆಗಲ್ಲ ಮುಖದ ಮೇಲೆ ಹೊಡೆದಂತೆ ಹೇಳಿದರು ವಿಜಯಮ್ಮ. ಮಗಳನ್ನು ಬಾಣಂತನಕ್ಕೆ ಕಳಿಸಿಕೊಡುವಂತೆ ಕೇಳಲು ಸುದೀಪ ಹಾಗೂ ದೇವಿಕಾ ಬಂದಿದ್ದರು. ಬೀಗಿತ್ತಿಯಲ್ಲದ ಬೀಗಿತ್ತಿಯ ಮಾತು ಕೇಳಿದ ದೇವಿಕಾರ ಮನ ಬಾಡಿತ್ತು. ಇಂಥ ಹೆಂಗಸಿನ ಜೊತೆ ತನ್ನ ಮಗಳು ಇನ್ನೆಷ್ಟು ಚೆನ್ನಾಗಿ ಬಾಳ್ವೆ ಮಾಡುತ್ತಿರುವಳೋ ಎಂದು ನೆನೆಸಿ ಹೃದಯ ಬಿಕ್ಕಿತು. ಸಂಜೆಯ ಕೂಡ ತೀರಾ ವಿಶ್ವಾಸವನ್ನೇನು ತೋರದೆ ಎಷ್ಟು ಬೇಕೋ ಅಷ್ಟು ಮಾತಾಡಿ ಹೋಗಿದ್ದನು. ಈ ಸುಖ ಸುರ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನೆಲ್ಲ ದೂರ ಮಾಡ್ಕೊಂಡು ಬಂದಿದ್ದು, ಈ ಪ್ರೀತಿಗೋಸ್ಕರ ಹೆತ್ತು ಹೊತ್ತು ಸಾಕ್ ಸಲ್ಹೋದರ್ನೆಲ್ಲ ಎದುರು ಹಾಕ್ಕೊಂಡು ಸಂಬಂಧ ಕಡ್ಕೊಂಡು ಬಂದಿದ್ದು ಎಂದು ಯೋಚಿಸಿ ದುಃಖಿಸಿದರು ದೇವಿಕಾ. ಬಾಣಂತನಕ್ಕೆ ಹೊರಟ ಸೊಸೆಗೆ ಒಂದು ಸಿಹಿ ಅಡಿಗೆ ಕೂಡ ಮಾಡಿ ಹಾಕದೆ ತವರು ಮನೆಗೆ ಕಳಿಸಿದರು ವಿಜಯಮ್ಮ. ತವರಿಗೆ ಬಂದ 3 ದಿನಕ್ಕೆ 2 ಹೆಣ್ಣು ಮಕ್ಕಳ ತಾಯಿಯಾದಳು ಸ್ವಾತಿ. 2 ಹೆಣ್ಣು ಮಕ್ಕಳೇ ಎಂಬುದು ಸಂಜಯನಿಗೆ ಸ್ವಲ್ಪ ಬೇಸರ ಉಂಟು ಮಾಡಿದರೂ ಪೂರ್ಣ ಚಂದಿರನಂತೆ ಇದ್ದ ಮಕ್ಕಳ ಮುಖ ನೋಡಿ ಬೇಸರ ಹೇಳ ಹೆಸರು ಇಲ್ಲದಂತೆ ಮಾಯವಾಗಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು.
ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟವರಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.